ನಮಸ್ತೆ, ನಾನು ಪ್ರೀತಿಕಾ ಬಂಗೇರ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಭಾಗದಲ್ಲಿ ನಡೆದಿರುವ ಒಂದು ಘಟನೆ ನೋಡಿದ್ರೆ ಎಲ್ಲೋ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಅನ್ನೋ ರೀತಿ ಆಗಿದೆ. ಇದು ಸರ್ಕಾರಿ ಸ್ವಾಮ್ಯದ ಆರ್ಜಿ ಕಾರ್ಗ್ ಮೆಡಿಕಲ್ ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ ವಿದ್ಯಾರ್ಥಿನಿ ಜೊತೆಗೆ ತರಬೇತಿ ವೈದ್ಯೆ ಆಗಿರ್ತಕ್ಕಂಥ 30 ವಯಸ್ಸಿನ ಹುಡುಗಿಯ ಮೇಲೆ ಅತ್ಯಾಚಾರ ಎಸಗಿದ ಘಟನೆ ಶುಕ್ರವಾರ ಅಂದ್ರೆ 9ನೇ ತಾರೀಕಿನಂದು ನಡೆಯುತ್ತೆ. ಅತ್ಯಾಚಾರ ಎಸಗಿದ ಕ್ರೂರಿ ಆಕೆಯ ಮೇಲೆ ಬರ್ಬರವಾಗಿ ಹಲ್ಲೆ ನಡೆಸಿದ್ದ. ಆಕೆಯ 2 ಕಣ್ಣುಗಳಿಂದ ಮತ್ತು ಬಾಯಿಯಿಂದ ರಕ್ತಸ್ರಾವಾಗಿತ್ತು. ಅಂದ್ರೆ ಅದರ ಅರ್ಥ ಅವನು 2 ಕಣ್ಣುಗಳಿಗೆ ಕೈ ಹಾಕಿದ್ದ ಅನ್ನೋ ರೀತಿ ಇದೆ. ಇನ್ನು ಮುಖ ಹಾಗೂ ಉಗುರುಗಳಲ್ಲಿ ಕೂಡ ಗಾಯಗಳಾಗಿತ್ತು. ಆಕೆಯ ಗುಪ್ತಾಂಗದಿಂದಲೂ ಕೂಡ ರಕ್ತ ಸುರಿದಿದೆ. ಆಕೆಯ ಸೊಂಟ ಆಗಿರಬಹುದು, ಇನ್ನು ಎಡಗಾಲು, ಕುತ್ತಿಗೆ, ಬಲಗೈ, ಬಲ ಬೆರಳು ಹಾಗೂ ತುಟಿಗಳ ಮೇಲೆಯೂ ಗಾಯಗಳಾಗಿವೆ ಎಂದು ವರದಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಲೈಂಗಿಕ ದೌರ್ಜನ್ಯದ ಬಳಿಕ ಆಕೆಯನ್ನ ಹತ್ಯೆ ಮಾಡಲಾಗಿದೆ. ಆಕೆಯ ಕುತ್ತಿಗೆಯ ಮೂಳೆಯನ್ನ ಮುರಿಯಲಾಗಿದೆ. ಇದರ ಅರ್ಥ ಮೊದಲು ಆಕೆಯನ್ನ ಕುತ್ತಿಗೆ ಇಸುಕಿ ಬಳಿಕ ಉಸಿರುಗಟ್ಟಿಸಿ ಕೊಲ್ಲಲಾಗಿದೆ. ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ವರದಿಯಲ್ಲಿ ಇದೆಲ್ಲವೂ ಉಲ್ಲೇಖವಾಗಿದೆ. ಸಂತ್ರಸ್ತೆಯು 2ನೇ ವರ್ಷದ ಸ್ನಾತಕೋತ್ತರ ಟ್ರೈನಿ ಆಗಿರ್ತಾರೆ. ಚೆಸ್ಟ್ ಮೆಡಿಸಿನ್ ಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಈ ಘಟನೆ ನಡೆದ ದಿನ ಅವರು ರಾತ್ರಿ ಊಟ ಮುಗಿಸಿ ರೆಸ್ಟ್ಗಂತ ಹೋಗಿರ್ತಾರೆ. ಮರುದಿನ ಅಂದ್ರೆ ಶನಿವಾರ ಅವರ ದೇಹ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ಪತ್ತೆಯಾಯಿತು ಎಂದು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಭಯಾನಕವಾಗಿ ಹಿಂಸಿಸಿ ಕೊಲೆ ಮಾಡಿದ ಆರೋಪದ ಮೇಲೆ ಬಂಧಿತರಾಗಿರುವಂತಹ ಪ್ರಮುಖ ಆರೋಪಿ ಸಂಜಯ್ ರಾಯ್. ಯಾರಿದು ಸಂಜಯ್ ರಾಯ್ ಅನ್ನೋದಾದ್ರೆ, ಆರೋಪಿ ಸಂಜಯ್ ರಾಯ್ ಆಸ್ಪತ್ರೆಯ ಉದ್ಯೋಗಿ ಅಲ್ಲ, ಪೊಲೀಸ್ ನಾಗರಿಕ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಂತೆ. ಆಸ್ಪತ್ರೆಯ ಔಟ್ ಪೋಸ್ಟ್ ನಲ್ಲಿ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇನ್ನು ಕ್ಯಾಂಪಸ್ ಕಟ್ಟಡಗಳಲ್ಲಿ ಆಗಾಗ ಕಾಣಿಸಿಕೊಳ್ತಿದ್ದ ಈತ ಅಲ್ಲಿನ ಸಿಬ್ಬಂದಿಯ ಜೊತೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇದ್ದ. ಇನ್ನು ಸ್ಥಳೀಯ ಪಾರ್ಕಿಂಗ್, ಟ್ರಾಫಿಕ್ ನಿರ್ವಹಣೆ ಮಾಡ್ತಾ ಇದ್ದ ಎನ್ನಲಾಗ್ತಾ ಇದೆ. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಸಿಗದಿದ್ದಾಗ ಹತ್ತಿರದ ನರ್ಸಿಂಗ್ ಹೋಮ್ಗಳಲ್ಲಿ ಬೆಡ್ ಸಿಗುತ್ತೆ ಎಂದು ರೋಗಿಗಳ ಸಂಬಂಧಿಕರ ಸಹಾಯ ಮಾಡಿ ಅಂದ್ರೆ ಹಣವನ್ನ ಪಡೆಯುತ್ತಿದ್ದ ಎನ್ನಲಾಗ್ತಾ ಇದೆ. ಇನ್ನು ಸಂಜಯ್ ರಾಯ್ 4 ಬಾರಿ ಮದುವೆಯಾಗಿದ್ದ. ಆತನ ಮೊದಲ 3 ಹೆಂಡತಿಯರು ಕೂಡ ಆತನ ದುರ್ವರ್ತನೆಯನ್ನ ಸಹಿಸಲಾಗದೆ ಬಿಟ್ಟು ಹೋಗಿದ್ದಾರೆ ಎನ್ನಲಾಗಿದೆ. ಆತ ಘಟನಾ ಸ್ಥಳದಲ್ಲಿ ಬೀಳಿಸಿ ಹೋಗಿದ್ದಂತ ಬ್ಲೂಟೂತ್ ಪೊಲೀಸರಿಗೆ ಮಹತ್ವದ ಸಾಕ್ಷಿಯಾಗಿ ದೊರಕಿದೆ. ಇನ್ನು ಸೆಮಿನಾರ್ ಹಾಲ್ನ ಸಮೀಪ ಸಂಜಯ್ ರಾಯ್ ಓಡಾಡ್ತಿರೋದು ಸಿಸಿಟಿವಿ ದೃಶ್ಯದಲ್ಲಿ ಕಂಡು ಬಂದಿದೆ. ಇನ್ನು ಶುಕ್ರವಾರ ನಸುಕಿನ ಜಾವ ಆತ ಅಲ್ಲಿಂದ ನಿರ್ಗಮಿಸುವುದು ಸಹ ಕಾಣಿಸಿದೆ. ಕಿರಿಯ ವಿದ್ಯಾರ್ಥಿಗಳ ಜೊತೆ ರಾತ್ರಿ 2 ಗಂಟೆ ಸುಮಾರಿಗೆ ಊಟ ಮುಗಿಸಿದ ವೈದ್ಯೆ ವಿಶ್ರಾಂತಿ ಪಡೆಯುವ ಸಲುವಾಗಿ ಸೆಮಿನಾರ್ ಹಾಲ್ಗೆ ತೆರಳಿದ್ರು ಎಂದು ಆಸ್ಪತ್ರೆಯ ವೈದ್ಯರೊಬ್ಬರು ತಿಳಿಸಿದ್ದಾರೆ. ಅವರು ವಿಶ್ರಾಂತಿಗೆ ಬಳಸಿದ್ದ ಹಾಸಿಗೆ ರಕ್ತಸಿಕ್ತವಾಗಿದೆ. ಇನ್ನು ಸುದ್ದಿ ತಿಳಿದ ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸಿದ್ದ ಎಲ್ಲ ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆಗೆ ಕರೆಸಿದ್ರು. ಎಲ್ಲ ಶಂಕಿತರ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡ್ರು. ಸ್ಥಳದಲ್ಲಿ ಪತ್ತೆಯಾದ ಬ್ಲೂಟೂತ್ ಅನ್ನ ಶಂಕಿತರ ಮೊಬೈಲ್ಗೆ ಸಂಪರ್ಕಿಸಲು ಪೊಲೀಸರು ಪ್ರಯತ್ನಿಸಿದ್ರು. ಆಗ ಸಂಜಯ್ ರಾಯ್ ಮೊಬೈಲ್ಗೆ ಅದು ತಾನಾಗಿಯೇ ಸಂಪರ್ಕಗೊಂಡಿದ್ರಿಂದ ಆತನನ್ನ ಬಂಧಿಸಲಾಗಿದೆ. ಈ ಘೋರ ಕೃತ್ಯವನ್ನ ಸಂಜಯ್ ಒಬ್ಬನೇ ಎಸಗಿದ್ದಾನೆ ಎನ್ನುವುದು ಖಚಿತವಾಗಿಲ್ಲ. ಆತನ ಜೊತೆಗೆ ಬೇರೆ ಯಾರು ಕೂಡ ಇದ್ದಾರೆ ಎಂಬುದು ಇನ್ನೂ ಪತ್ತೆ ಮಾಡಲು ಯತ್ನಿಸ್ತಾ ಇದ್ದಾರೆ ಪೊಲೀಸರು ಎಂದು ತಿಳಿದು ಬಂದಿದೆ ಇದೆ. ಇನ್ನು ನಂತರದ ಬೆಳವಣಿಗೆ ಏನೆಲ್ಲ ಆಯ್ತು ಅನ್ನೋದಾದ್ರೆ, ಅತ್ಯಾಚಾರ ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಎಂದು ಪ್ರತಿಭಟನೆ ಆಗಿರ್ಬೋದು, ಹೋರಾಟ, ಆಕ್ರೋಶ ಎಲ್ಲವೂ ಆಗ್ತಾ ಇದೆ. ಈ ಮಧ್ಯೆ ಮಧ್ಯರಾತ್ರಿಯ ನಂತರ ಕೋಲ್ಕತ್ತಾದ ಸರ್ಕಾರಿ ಸ್ವಾಮ್ಯದ ಆರ್ಜಿ ಕಾರ್ಗ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಆವರಣಕ್ಕೆ ಅಪರಿಚಿತ ದುಷ್ಕರ್ಮಿಗಳು ಪ್ರವೇಶಿಸಿದ್ರು ಮತ್ತು ವೈದ್ಯಕೀಯ ಸೌಲಭ್ಯದ ಭಾಗವನ್ನ ಎಲ್ಲವನ್ನ ಧ್ವಂಸಗೊಳಿಸಿದ್ದಾರೆ. ಆಗಸ್ಟ್ 9, 2024ರಂದು ಆಸ್ಪತ್ರೆಯಲ್ಲಿ ವೈದ್ಯ ಮೇಲೆ ನಡೆದ ಭೀಕರ ಅತ್ಯಾಚಾರ, ಕೊಲೆ ವಿರುದ್ಧ ಮಹಿಳೆಯರು ಮಧ್ಯರಾತ್ರಿ ಪ್ರತಿಭಟನೆಯ ನಡುವೆ ಈ ಘಟನೆ ನಡೆದಿದೆ. ಪ್ರತಿಭಟನೆಕಾರರಂತೆ ವೇಷ ಧರಿಸಿ ಜನರ ಗುಂಪೊಂದು ಆಸ್ಪತ್ರೆಯ ಆವರಣಕ್ಕೆ ನುಗ್ಗಿ ಆಸ್ತಿಯನ್ನ ಧ್ವಂಸಗೊಳಿಸಿತು ಮತ್ತು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಪ್ರಕರಣ ತನಿಖೆಯಲ್ಲಿ ಕೋಲ್ಕತ್ತಾ ಪೊಲೀಸರಿಂದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಸಿಬಿಐಗೆ ವರ್ಗಾಯಿಸಲು ಕೋಲ್ಕತ್ತಾ ಹೈಕೋರ್ಟ್ ಆದೇಶಿಸಿದೆ. ಈ ಮಧ್ಯೆ ಮಮತಾ ಬ್ಯಾನರ್ಜಿ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ನಿಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ.
ಹಾಗಾದ್ರೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ಓಡಾಡುವಂತ ಅವಕಾಶ ಇಲ್ಲ, ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲಾಂದ್ರೆ ಅವರನ್ನ ಅಲ್ಲೇ ಗುಂಡಿಟ್ಕೊಳ್ಬೇಕು, ಆಗ ಮಾತ್ರ ಅತ್ಯಾಚಾರ ಕಡಿಮೆ ಆಗೋದು ಅನ್ನೋದೇ ನಮ್ಮ ಉದ್ದೇಶ. ವಂದನೆಗಳು.